ಕೆಲ್ಸ ಏನಾಯ್ತು? ಮೋಸಾಗಿ ಹೋಗೈತಿ. ಏನಾಯ್ತು ಹೇಳು. ನಾವು ಬಾಯಿಂದ ಹೇಳ್ರಿ ಅವರ ಅಪ್ಪರ ಕೊಲೆಯಾಗೈತ್ರಿ ಅವರ. ನನ್ನ ಪತಿ ಆಯ್ತು. ಇಲ್ಲ, ಇದು ನಾನು ನಂಬೋದಿಲ್ಲ. ಪಾಪ ಪಾಪ ಮಾಡಿದ ಪಾಪಿಗಳನ್ನ ಕೊಂದು ಬರ್ತೀನಿ ಅಂತ ಹೇಳೋದವರು ಕೊಲೆ ಆಗೋದ್ರೆ ಅಂದ್ರೆ ಇಷ್ಟು ದಿನ ಮುತ್ತೈದೆಯಾಗಿರ್ಬೇಕು ಅಂತ ಪೂಜೆ ಮಾಡುತ್ತಲ್ಲ, ಅದ್ರ ಅರ್ಥನೇ ಕಳ್ದೋಯ್ತ. ಇಲ್ಲ ಇಲ್ಲ, ಅವ್ರು ಸತ್ತಿಲ್ಲ, ಅವ್ರು ಸತ್ತಿಲ್ಲ. ಹೇ ದೈವವೇ, ನೀನು ನನ್ನ ಪಾಲಿಗೆ ದೈವವಾಗಿಲ್ಲ. ದೈವನು ಆಗಿದ್ಯಾ. ನಾನು ನಿನಗೆ ಇಷ್ಟು ದಿನ ಪೂಜೆ ಮಾಡುತ್ತಲ್ಲ, ಅದೆಲ್ಲ ವ್ಯರ್ಥ. ನಂಬಿದ ಭಕ್ತರನ್ನ ಕಾಪಾಡ್ದೆ. ಯಾಕಪ್ಪ ಕಣ್ಮುಚ್ಕೊಂಡು ಕೂತಿದ್ಯಾ? ಯಾಕೆ ಕಣ್ಮುಚ್ಕೊಂಡು ಕೂತಿದ್ಯಾ? ನಂಬಿದ ಭಕ್ತನಿಗೆ ನೀನು ಆಗ್ಲಿಲ್ಲ, ಅರಿಯಾಗ್ಲಿಲ್ಲ. ಅರಿವನ್ನ ಕಳ್ಕೊಂಡಿರೋ ಅಜ್ಞಾನಿ ಅದೇ ತಂದೆ, ಅಜ್ಞಾನಿ ಅದೇ. ಅಂದ್ರೆ ಅಂದ್ರೆ ಇಂದು ನಮ್ಮ ಮನೆಯಲ್ಲಿ ಮರೆಯ ಮಂದಿರದಲ್ಲಿ ಕಳಶ ಕಳಚಿ ಹೋಯ್ತೆ. ಅಂದ್ರೆ ನನ್ನ ಮನೆ ದೇವರು ಮಾಯವಾಗೋದ್ರೆ ನಿನ್ನಿವಳ ಪೊರಳಲ್ಲಿ ಮಾಂಗಲ್ಯವಿಲ್ಲ. ಹೊಳೆಯಲ್ಲಿ ನಿನ್ನಿವಳ ಕೈಯಲ್ಲಿ ಹಸಿರು ಬಳೆಗಳಿಲ್ಲ. ಇನ್ನಿವಳ ಮುತ್ತೈದೆಯಲ್ಲ, ಇನ್ನಿವಳ ಮುತ್ತೈದೆ ಯಾರಿಗಾಗಿ ಬಾಳುವೆ ನೀನು, ಏತಕ್ಕಾಗಿ ಬದುಕುವೆ ನೀನು. ಯಾರಿಗಾಗಿ ಬಾಳುವೆ ನೀನು, ಏತಕ್ಕಾಗಿ ಬದುಕುವೆ ನೀನು. ಕನಸೆಲ್ಲ ನೂರಾಗಿ ನೇರು ಸ್ವಾಮಿ, ನಿಮ್ಮ ಸಾವಿಗೆ ಕಾರಣ ಆದ್ರಲ್ಲ, ಅವರನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ. ಅವರ ರುಂಡ ಚೆಂಡಾಡಿ ಅವರ ರಕ್ತನ ನನ್ನ ಹಣೆಗೆ ತಿನಕಾಗಿ ಮಾಡ್ತೀನಿ. ಹಾಗೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಈ ನಾಡೇಗೌಡರ ಸೊಸೆ ಸುಮಂಗಲ ಕಾಡ್ತೀನಿ ಅಲ್ಲ. ಆ ಸೇಡನ್ನ ತೀರ್ಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆತನಕ್ಕೆ ಅವಮಾನ ಸ್ವಾಮಿ, ಅವಮಾನ. ಆ ಪಾಪಿಗಳನ್ನ ಸಾಯಿಸ್ತೀನಿ. ಲೋಕದಲ್ಲಿ